ನಾನು ಲಾಸ್ಟ್ ಬಂದಿದ್ದು ಭರ್ಜರಿ ಟೈಮಲ್ಲಿ ಥಿಯೇಟ್ರ್ ವಿಸಿಟ್ ಮಾಡಿದ್ದು. ಅದಾದಮೇಲೆ ಕೇಡಿಗೆ ಬರ್ತಾರೆ, ತುಂಬಾ ಖುಷಿ ಆಯಿತು. ಆ ವೈಬ್ಸ್, ಮಂಡ್ಯ ವೈಬ್ಸ್ ಇದೆ. ಕೇಡಿ ರಿಲೀಸ್ ಆದಮೇಲೆ ಕಾಳಿ ಹವಾ ಜೋರಾಗಿದೆ ಸರ್ ರಾಜ್ಯದಲ್ಲಿ. ಕಾಳಿ ಹವಾ ಜೋರಿದೆ ಅಂದರೆ ರಾಜ್ಯದಲ್ಲಿ ಕಾಳಿ ಪಾತ್ರ ಕೊಟ್ಟಂಥ ಡೈರೆಕ್ಟ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ಇಷ್ಟ. ಯಾಕೆಂದರೆ ಆ ಪಾತ್ರನ ಎಲ್ಲರೂ ಇಷ್ಟಪಡ್ತಾಯಿದ್ರು. ಯಾಕೆಂದರೆ ಆ ಪಾತ್ರನ ಅನುಭವಿಸಿದ್ದು ಫಸ್ಟು ನಮ್ಮ ಡೈರೆಕ್ಟರ್. ಅವನು ಇಷ್ಟು ಇನ್ನೋಸೆಂಟ್ ಆಗಿರಬೇಕು, ಇಷ್ಟು ಸೆಕ್ಯೂರ್ ಮಾಡೋವಂಥ ಹುಡುಗ, ಒಂದು ಫ್ಯಾಮಿಲಿನ ತುಂಬ ಸೆಕ್ಯೂರ್ ಮಾಡೋವಂಥ ಹುಡುಗ. ಆ್ಯಕ್ಚುಲಿ ಅಣ್ಣ ಕತೆ ಹೇಳ್ಬೇಕಾದ್ರೆ ಒಂದು ವುಲ್ಫ್ ಕತೆ ಮಾಡೋದು. ಯಾಕೆಂದರೆ ವುಲ್ಫ್ ಹಂಗೆ ಫ್ಯಾಮಿಲಿ ಅಂದರೆ ಫಸ್ಟ್ ಸೆಕ್ಯೂರ್ ಮಾಡಿಬಿಡುತ್ತಾರೆ. ಇದು ಓವರ್ ಆಲ್ ಸಿನಿಮಾ ನೋಡಿದ್ರೆ ನಿಮಗೆ ವುಲ್ಫ್ ಗ್ಯಾಪ್ ಬರ್ತದೆ, ಗೊತ್ತಾ ವುಲ್ಫ್? ಸೊ ದಟ್ಸ್ ಕಂಟೆಂಟ್. ಸೊ ಆ ಬೇಸಲ್ಲಿ ಇಟ್ಕೊಂಡು ಮಾಡಿದ್ದು. ಸೊ ಡೈರೆಕ್ಟರ್ ನಾನು ರಿಲೀಸಿಗೆ ಮುಂಚೆನೂ ಹೇಳ್ತಿದ್ದೆ, ಒಂದು ಟೆಂಪೋ ಸೆಟ್ ಮಾಡಿದರೆ, ಒಂದು ಪೀಕ್ ಟೆಂಪೋ ಸೆಟ್ ಮಾಡಿದ್ದಾರೆ ಅಂತ. ಸೊ ಸಿನಿಮಾ ನೋಡಿದವರೆಲ್ಲ ಆ ಪಾಯಿಂಟೇ ಇಷ್ಟಪಡ್ತಿದ್ದಾರೆ, ಮಚ್ಚಿಡಿಯೋ ಪಾಯಿಂಟು. ಸೊ ತುಂಬಾ ಖುಷಿ. ಥಿಯೇಟರ್ ವಿಸಿಟ್ ಆರಂಭ ಮಾಡಿದ್ದೀರಿ, ಹೇಗಿದೆ ಮದ್ದೂರು ಆಯಿತು ಮದ್ದೂರು ಆದಮೇಲೆ ಮಂಡ್ಯ, ನೆಕ್ಸ್ಟ್ ಮೈಸೂರು. ಖುಷಿ ಆಗ್ತದೆ ಸರ್. ಈ ಸಂದರ್ಭದಲ್ಲಿ ನಾನು ನಮ್ಮ ಎಲ್ಲ ಇಲ್ಲಿ ಮಂಡ್ಯ ಸ್ನೇಹಿತರಿಗೆ, ನಮ್ಮ ರವಿ ಅಣ್ಣನಿಗೆ, ಮತ್ತು ನಮ್ಮ ಗಿರಿಯವ್ರಿಗೆ, ನಮ್ಮ ಎಲ್ಲ ನನ್ನ VIPsಗೆ ಎಲ್ರಿಗೂ ಥ್ಯಾಂಕ್ಸ್. ಪಾರ್ಟ್ 2 ಬಗ್ಗೆ ಕೂಡ ಸಾಕಷ್ಟು ನಿರೀಕ್ಷೆ ಇದೆ. ಹೇಗಿದೆ ತಯಾರಿ ಡೈರೆಕ್ಟರ್ ಮಾಡ್ತಾ ಇದ್ದಾರೆ. ಖಂಡಿತ ಅತಿ ಶೀಘ್ರದಲ್ಲೇ ಅಪ್ಡೇಟ್ ಮಾಡ್ತೀನಿ. ಏಡಿ ಸಿನಿಮಾ ಮೇಲೆ ಯಾಕೆ ತುಂಬ ಹೌದು, ನೆಕ್ಸ್ಟ್ ಸಿನಿಮಾ ಮಾಡಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ಜೈ ಶ್ರೀರಾಮ್. ಇವೆಲ್ಲರೂ ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಚಿತ್ರ ನೋಡಿ, ಯಾರ್ಯಾರು ಚಿತ್ರ ನೋಡಿರ್ಬೋದು ದಯವಿಟ್ಟು ಚಿತ್ರ ನೋಡಿದವ್ರನ್ನ ಕೇಳಿ ಅವ್ರ ಒಪಿನಿಯನ್ ಕೇಳಿಕೊಂಡೆ ಸಿನಿಮಾಗೆ ಬಂದು ಚಿತ್ರ ನೋಡಿ ಆಶೀರ್ವಾದ. ಥ್ಯಾಂಕ್ ಯು. ಜೈ ಹಿಂದ್.